ನಮಸ್ಕಾರ ಸ್ನೇಹಿತರೆ, 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಪ್ರತಿ ತಿಂಗಳು ಕೂಡ 2,000 ಹಣ ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ಪಿಂಚಣಿ ಹಣ ನಿಮಗೆ ಸಿಗ್ತಾ ಇದೆ ಅಲ್ವಾ? ಅದ್ರ ಬಗ್ಗೆನೂ ಕೂಡ ನಾನು ಮಾತಾಡ್ತಾ ಇರ್ಬೋದು. ಆದರೆ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ವಂತೆ. ಹೌದೇ, ಹಿಂದಿನ 2 ತಿಂಗಳಾಗಿರಲಿ ಅಥವಾ ನಡು 1 ತಿಂಗಳದಾಗಿರಲಿ ಈ ರೀತಿ ಪೆಂಡಿಂಗೇನೆ ಉಳಿತಾ ಇದೆ. ಸೊ ಈಗ 2 ತಿಂಗಳಾಯಿತು, ಸರಿಯಾಗಂತೂ ಹಣ ಜಮಾ ಮಾಡೇ ಇಲ್ಲ. ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರ ಅಂದರೆ ಈಗ ನಡೀತಾಗಿರ್ತಕ್ಕಂತಹ ರಾಜ್ಯ ಸರ್ಕಾರ ಯಾವಾಗ ನಿಮ್ಮ ಖಾತೆಗಳಿಗೆ ನಿಮ್ಮ ಪಿಂಚಣಿ ಹಣ ಜಮಾ ಮಾಡ್ತದೆ? ಈಗಾಗಲೇ ಆಲ್ರೆಡಿ ಪ್ರತಿ ತಿಂಗಳು ಕೂಡ 5ನೇ ತಾರೀಕು ಒಳಗಾಗಿನೇ ಪಿಂಚಣಿ ಹಣವನ್ನು ಜಮಾ ಮಾಡಬೇಕಾಗಿತ್ತು. ಆದರೆ ಪ್ರತಿ ತಿಂಗಳು ಕೂಡ ನೋಡ್ತಾ ಇದ್ವಿ, ಪ್ರತಿ ತಿಂಗಳು ಕೂಡ ಲೇಟ್ ಆಗ್ತಾನೆ ಇದೆ. ಹಾಗಾದರೆ ನಿಮ್ಮ ಖಾತೆಗಳಿಗೆ ಈ ಪಿಂಚಣಿ ಯಾವಾಗ ಜಮಾ ಆಗ್ತದೆ? ಈ ರೀತಿ ನಡು ಸ್ಟಾಪ್ ಆಗಬಾರ್ದು, ಪ್ರತಿ ತಿಂಗಳು ಕೂಡ ನಮಗೆ ಕ್ಲಿಯರ್ ಆಗಿ ಬರಬೇಕಂದ್ರೆ ನಾವೇನು ಮಾಡಬೇಕು? ಈ ಎಲ್ಲ ವಿಷಯದ ಕುರಿತು ನಾವು ಒಂದೇ ವಿಡಿಯೋದಲ್ಲಿ ಬಹಳ ಅಚ್ಚುಕಟ್ಟಾಗಿ ತಿಳಿದುಕೊಳ್ಳೋಣ. ಪಿಂಚಣಿಯನ್ನು ಪಡಿತಾ ಇರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ಅಂದರೆ ಹಿರಿಯರಾಗಿರಲಿ ಅಥವಾ ಅಂಗವಿಕಲರಾಗಿರಲಿ ಅಥವಾ ವಿಧವಾ ಮಹಿಳೆಯರಾಗಿರಲಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬಹಳ ಮುಖ್ಯವಾದಂತಹ ಮಾಹಿತಿ ಇದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟನ್ನು ತರ್ತಾ ಇರ್ತೀವಿ. ನಿಮಗೆ ಇಂಪಾರ್ಟೆಂಟ್ ಇರ್ತಕ್ಕಂತಹ ಟಾಪಿಕ್ಗಳನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ಹಿರಿಯರು ಮುಖ್ಯವಾಗಿ ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಏನಪ್ಪ ಈ ಕೆಲಸ ಏನು ಮಾಡ್ಬೇಕು ನಾವು? ನಮಗೆ ಜಮಾ ಆದರೆ ಸಾಕಾಗಿದೆ, ಏನು ಮಾಡ್ಬೇಕು ಹೇಳಿ ಅಂತ ಕೇಳ್ಬೋದು ನೀವು. ನಿಮಗೆ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಈಗ ಪೆಂಡಿಂಗ್ ಉಳಿತದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗ ಏಪ್ರಿಲ್ ಅಂತೂ ಪೆಂಡಿಂಗ್ ಉಳಿದಿದೆ. ಅದಕ್ಕಿಂತ ಮುಂಚೆ ಮಾರ್ಚಿದು ಕೂಡ ಹಣ ಬಂದಿಲ್ಲ. ಅದಕ್ಕಿಂತ ಮುಂಚೆ ಫೆಬ್ರವರಿ ಸರಿಯಾಗಿ ಹಣ ಜಮಾ ಮಾಡಿಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿದ್ದಾರೆ, ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿಲ್ಲ. ಅದೇ ರೀತಿ ಈ ಕಡೆ ಈ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಎಲ್ಲ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕ, ಶಾಶ್ವತ ಅಲ್ಲ. ಈ ಯೋಜನೆಗಳನ್ನು ಕೊಟ್ಟರು ನಡೆಯುತ್ತೆ, ಕೊಡಲಿಲ್ಲಪ್ಪ ಅಂದ್ರೂ ನಡೆಯುತ್ತೆ. ಪಿಂಚಣಿ ಏನಿದೆ ಅಲ್ಲ, ಇದು ಶಾಶ್ವತವಾಗಿರ್ತಕ್ಕಂಥದ್ದು. ಯಾವುದೇ ಪಕ್ಷ ಬಂದಿದ್ರೂ ಸಹಿತ, BJP ಇರಲಿ, JDS ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಇನ್ನಿತರ ಪಾರ್ಟಿಗಳಿರಲಿ, ಯಾವುದೇ ಪಕ್ಷ ಬಂದಿದ್ರೂ ಸಹಿತ ಪಿಂಚಣಿ ಹಣ ಕೊಡಲೇಬೇಕಾಗಿರ್ತಕ್ಕಂಥದ್ದು ಶಾಶ್ವತ ಯೋಜನೆ ಅಂತ ಹೇಳ್ಬೋದು. ಯಾರು ಎಲಿಜಿಬಲ್ ಇದ್ದಾರೆ, ಯಾರು ಅರ್ಹತೆ ಇದೆ, ಅವರಿಗೆ ಹಣ ಕೊಡಲೇಬೇಕು. ಅಂತಹ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಹೋಗ್ತಾ ಇಲ್ಲ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂತಹ ಕ್ವಶನ್ ಮಾರ್ಕು ಪ್ರತಿಯೊಬ್ಬರ ತಲೆಯಲ್ಲಿ ಉಂಟಾಗ್ತಾ ಇರತ್ತೆ. ಈಗಂತೂ ಅಂದ್ಕೊಂಡಿರ್ತಾರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಸರ್ಕಾರದ ಬಳಿ ಹಣ ಇಲ್ಲ, ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅಂತ ಮುಂಚೆಯಿಂದನೂ ಹೇಳ್ಕೊತಾ ಬರ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಸಾಲ ಮಾಡಿದೆ ರಾಜ್ಯ ಸರ್ಕಾರ. ಇನ್ನು ಸ್ವಲ್ಪ ಸಾಲ ಮಾಡಿದ್ರೆ ಇನ್ನೂ ಹಲವಾರು ವರ್ಷಗಳಲ್ಲಿ ಸಾಲ ಮಾಡದ್ದೇ ಆದರೆ ನಮ್ಮ ಭಾರತದಲ್ಲಿನೇ ನಂಬರ್ 1 ರಾಜ್ಯ ಆಗತ್ತೆ, ಸಾಲದ ರಾಜ್ಯ ನಮ್ಮ ಕರ್ನಾಟಕ ಅಂತ ವಿರೋಧ ಪಕ್ಷದ ನಾಯಕರು ಟೀಕಿಸ್ತಾ ಇದ್ರು. ಆ ಒಂದು ಸತ್ಯ, ಆ ಒಂದು ಹೇಳಿಕೆ ನಿಜ ಆಗತ್ತೋ ಏನೋ ಅಂತ ಅನಿಸ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ. ಇಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಹಣ ಇಲ್ಲ, ಈ ಕಡೆ ನೋಡಿದ್ರೆ ಗ್ಯಾರಂಟಿಯಲ್ಲಿ ಹಣ ಇಲ್ಲ, ಈ ಕಡೆ ನೋಡಿದ್ರೆ ಪಿಂಚಣಿ ಹಣ, ಶಾಶ್ವತ ಯೋಜನೆಗಳಲ್ಲಿ ಹಣ ಇಲ್ಲ. ಅಂದರೆ ಇದನ್ನು ಏನು ತಿಳ್ಕೊಳ್ಬೇಕು ಜನರು, ಪ್ರಜೆಗಳೇನು ತಿಳ್ಕೊಳ್ಬೇಕು? ಈಗ ಆಲ್ರೆಡಿ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇರ್ತಾರೆ, ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ನಾವೇನಾದರೂ ತೆಗೆದುಕೊಳ್ಬೇಕು ಅಥವಾ ನಮಗೆ ಯೂಸ್ ಆಗತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಆದರೆ ಸರ್ಕಾರ ಇನ್ನೂ ಕೂಡ ಹಣ ಜಮಾ ಮಾಡ್ತಾ ಇಲ್ಲಪ್ಪ ಅಂದರೆ ಇಲ್ಲಿ ಎಲ್ಲ ಮಹಿಳೆಯರು, ಎಲ್ಲ ವಿಧವಾ ಮಹಿಳೆಯರಾಗಿರಲಿ, ಎಲ್ಲ ಅಂಗವಿಕಲರಿಗಾಗಿರಲಿ, ಎಲ್ಲ ಹಿರಿಯರಿಗಾಗಿರಲಿ ಇಲ್ಲಿ ಬೇಸತ್ತು ಹೋಗಿರ್ತಾರೆ. ಬ್ಯಾಂಕ್ಗಳಿಗೆ ಹೋಗಿ ಬರೋದು, ಅಡ್ಡಾಡೋದು ಈ ರೀತಿ ನಡೀತಾನೆ ಇರುತ್ತೆ. ಆದರೆ ಇನ್ನೂ ಕೂಡ ಹಣ ಜಮಾ ಮಾಡಿಲ್ಲ. ಆದರೆ ಇಲ್ಲಿ ಒಂದು ಆಶ್ವಾಸನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಸೊ ಇದೇ 1 ತಿಂಗಳಲ್ಲಿ ನಿಮಗೆ ಮೇನಲ್ಲಿ ಮಾರ್ಚ್ನಲ್ಲಿ ಯಾರಿಗೆ ಜಮಾ ಮಾಡಿಲ್ಲ ಅವ್ರಿಗೂ ಕೂಡ ಏಪ್ರಿಲ್ ತಿಂಗಳ ಹಣ ಕೂಡ, ಇದೇ ಮೇ ತಿಂಗಳ ಹಣ ಕೂಡ ಜಮಾ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದರೆ ಬಹಳ ಪೆಂಡಿಂಗ್ ಉಳಿದಿದೆ. ಈ ಕಡೆ ಗೃಹಲಕ್ಷ್ಮಿಯಲ್ಲಿ 3 ತಿಂಗಳ ಹಣ, ಇದರಲ್ಲಿ ಪಿಂಚಣಿ ಹಣ ಅಂದರೆ ಬಹಳ ಲೋಡ್ ಬೀಳುತ್ತೆ ಸರ್ಕಾರಕ್ಕೆ. ನೋಡಬೇಕು ಏನಾಗುತ್ತೆ ಅನ್ನೋಂಥದ್ದನ್ನು ಕಾಯ್ದು ನೋಡಬೇಕು. ಅದರಲ್ಲಿ ನಿಮಗೆ ಸತತವಾಗಿ ಏನೂ ಪ್ರಾಬ್ಲಮ್ ಇಲ್ಲದೆ ನಿಮಗೆ ಪಿಂಚಣಿ ಹಣ ಜಮಾ ಆಗಬೇಕಪ್ಪ ಅಂದರೆ ಸರ್ಕಾರ ಜಮಾ ಮಾಡಲಿ ಬಿಡಲಿ, ಅದು ಆಮೇಲೆ. ಆದರೆ ನೀವು ಎಲಿಜಿಬಲ್ ಇರಬೇಕಲ್ವ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನೀವು ಎಲಿಜಿಬಲ್ ಇದ್ರೇ ನಿಮ್ಮ ಖಾತೆಗಳಿಗೆ ಹಣ ಬರೋದು. ಅದಕ್ಕೋಸ್ಕರ ನೀವು ಎಲಿಜಿಬಲ್ ಇರಬೇಕಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನೀವು ಯಾವ ಬ್ಯಾಂಕ್ ಅಕೌಂಟ್ನಲ್ಲಿ ಪಿಂಚಣಿಯನ್ನು ಪಡೀತಾ ಇದ್ರಿ ಇದುವರೆಗೂ ಕೂಡ ಆ ಒಂದು ಬ್ಯಾಂಕ್ಗಳಿಗೆ ಹೋಗಿ
ಜೀವಿತ ಪ್ರಮಾಣ ಪತ್ರವನ್ನು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಹೌದು ಸ್ನೇಹಿತರೆ, ಇದು ನಿಜ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡ ತಿಳಿಸಿದೆ. ಈ ಒಂದು ಲೈಫ್ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಿದ್ರೆ, ಯಾಕಪ್ಪ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು, ನಾವು ಬದುಕಿದೆಯಲ್ವಾ ಅಂತ, ನಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಯಾಕೆ ಕೊಡಬೇಕಂದ್ರೆ ನೀವು ಬದುಕಿದ್ದೀರ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಕನ್ಫರ್ಮ್ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಹಿರಿಯರು ಇದನ್ನು ಕೊಡಬೇಕಾಗತ್ತೆ. ಸೊ ನೀವು ಬದುಕಿದ್ರೆ ಮಾತ್ರ ನಿಮಗೆ ಪಿಂಚಣಿ ಹಣ ಜಮಾ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ನಿಮ್ಮ ಬ್ಯಾಂಕ್ಗಳಲ್ಲಿ ಕೊಟ್ಟಿದ್ರೆ ಅವರು ಮೇಲಾಧಿಕಾರಿಗಳಿಗೆ ಕಳಿಸಿ ನಿಮಗೆ ಮತ್ತೆ ಪಿಂಚಣಿ ಹಣ ಜಮಾ ಆಗುವ ಹಾಗೆ ಮಾಡ್ತಾರೆ. ಓಕೆನಾ. ಸೊ ಪ್ರತಿಯೊಬ್ಬರು ಕೂಡ ನಾನು ನೋಡಿದ್ದೀನಿ, ನಾನು ಕೂಡ ಬ್ಯಾಂಕ್ಗಳಿಗೆ ಹೋದಾಗ ಬಹಳಷ್ಟು ಹಿರಿಯರು ಕೂಡ ಬಂದಿರ್ತಾರೆ ಅಥವಾ ಅಂಗವಿಕಲರು ಬಂದಿರ್ತಾರೆ. ಹಾಗೋ ಹೀಗೋ ಹೇಗಾದರೂ ತ್ರಾಸ ಮಾಡಿಕೊಂಡು ಬಂದಿರ್ತಾರೆ, ಪಿಂಚಣಿ ಹಣ ಜಮಾ ಆಗಿದೆ ಅಂತ ಕೇಳ್ತಾರೆ. ಆದರೆ ಜಮಾನೆ ಆಗಿರೋದಿಲ್ಲ. ಈ ರೀತಿ ನಡೀತಾ ಇದೆ, ಬೇಸತ್ತು ಹೋಗಿದೆ ಜನರು. ಸರ್ಕಾರ ಆದಷ್ಟು ಬೇಗ ಹಣ ಜಮಾ ಮಾಡಬೇಕು ಅನ್ನುವಂತಹ ಮನವಿ ಕೂಡ ನಮ್ಮದು ಕೂಡ ಸರ್ಕಾರಕ್ಕೆ ಇರುತ್ತೆ. ಆದಷ್ಟು ಬೇಗ ಜಮಾ ಮಾಡಿ. ಈಗ ಇಷ್ಟು ನಿಮಗೆ ಇದ್ರ ಬಗ್ಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಆಲಿಸ್ತೀನಿ. ಬಾಯ್ ಫ್ರೆಂಡ್ಸ್.